ನಮಸ್ಕಾರ ವೀಕ್ಷಕರೇ. ಕೆಲವಷ್ಟು ಸಂದೇಹಗಳು ನಮ್ಮಲ್ಲೂ ಬಂದ್ಬಿಡುತ್ತೆ. ಕೆಲವಷ್ಟು ಕಾಲಜ್ಞಾನಗಳು ನಡೀತಾ ಇದೆ, ಕಾಲಜ್ಞಾನದಲ್ಲಿರುವಂಥ ವಿಷಯಗಳು ನಡೀತಾ ಇದೆ. ಈ ಒಂದು ವಿಡಿಯೋ ನಮ್ಮಲ್ಲಿ ಎಷ್ಟೋ ಜನ ವಿಷಯಗಳನ್ನ ತಿಳಿಸ್ತಾ ಇರ್ತಾರಲ್ಲ, ಆ ರೀತಿ ಯಾರೊಬ್ಬರು ಅಂಬಿಕಾನವ್ರು ಕಳಿಸಿರುವಂಥದ್ದು ತುಂಬ ವಿಷಯಗಳು ವಾಟ್ಸಪ್ ಮೂಲಕ ನಮಗೂ ಬರ್ತಾ ಇರುತ್ತೆ. ಅದರಲ್ಲಿರೋ ವಿಷಯಗಳನ್ನ ನೀವು ನೋಡ್ಬೋದು. 9 ವರ್ಷದ ಹುಡುಗಿ ಒಂದು ಮಗುವಿಗೆ ಜನ್ಮ ನೀಡಿದ್ದಾಳೆ. ಕಲಿಯುಗ ಅಂತ್ಯ ಶುರುವಾಗಿದೆ, ಇದು ಬರೀ ಆರಂಭ ಅಷ್ಟೇ. ಜಗತ್ತು ಕಾಮದಿಂದ ಆವರಿಸಿಕೊಂಡಿದೆ, ಪ್ರಪಂಚವೇ ಮೋಸದಿಂದ ಕೂಡಿದೆ. ಒಳ್ಳೆಯವರು ಬೇಗನೆ ಮರಣ ಹೊಂದುತ್ತಿದ್ದಾರೆ, ಕೆಟ್ಟವರು ಜಾಸ್ತಿ ದಿನ ಬದುಕ್ತಾ ಇದ್ದಾರೆ. ಹೌದು, ಇದು ಸತ್ಯನೇ. ಈ ವಿಡಿಯೋ ಒಂದ್ಸಲ ನೋಡಿ. ಕೇಳಪ್ಪ ನನ್ನ ಕಂದ, ನೀನಿ ಸಿದ್ದಪ್ಪಾಜಿ, ಮುಂದೆ ಕಲಿಯುಗದಲ್ಲಿ 7 ವರ್ಷದ ಬಾಲೆ ಋತುಮತಿಯಾಗಬೇಕು. 8 ವರ್ಷಕ್ಕೆ ಅವಳು ಜೋಡಿ ಮಕ್ಕಳ ಹೆರಬೇಕು. ಜೋಡಿ ತೊಟ್ಲ ಕಟ್ಟಿಕೊಂಡು ಜೋಗುಳ ಹಾಡ. ಈ ಹಾಡನ್ನ ಕೇಳಿದ್ರೆ ಏನು ಅರ್ಥ ಆಗುತ್ತೆ? ಇವ್ರು ಹೇಳ್ತಾ ಇರೋದೇನು, ಇದ್ರ ಪ್ರಕಾರ ಸಿದ್ದಪ್ಪಾಜಿ ಅವರ ಕಾಲಜ್ಞಾನದಲ್ಲಿ ಅವ್ರು ತಿಳಿಸಿದ್ದು 7 ವರ್ಷ 8 ವರ್ಷ ಹುಡುಗಿ ಒಬ್ಳು ಮಗುನ ಹಡಿತಾಳೆ ಅಂತ ತಿಳಿಸಿದ್ರು. ಇಲ್ಲಿ 9 ವರ್ಷದ ಒಂದು ಮಗುಗೆ ಈಗ ಒಂದು ಮಗು ಹುಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು, ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ. ಎಂತೆಂಥ ಕಾಲ ಬರುತ್ತೆ ಅಂತ ಹೇಳಿದ್ರು. ಈಗ ಕಣ್ಮುಂದೆ ನೋಡ್ತಾ ಇದೀವಿ, ಪ್ರೂಫ್ಗಳು ಕಣ್ಮುಂದೆ ಇದೆ. ಕೆಲವಷ್ಟು ನಿಧಾನ ಆಗ್ತಾ ಇರ್ಬೋದು, ಬಟ್ ಪ್ರೂಫ್ಗಳು ಮಾತ್ರ ಕಣ್ಮುಂದೆ ಇದೆ. ಕೆಲವಷ್ಟಕ್ಕೆ ಪ್ರೂಫ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ಅದಕ್ಕೆ ಹೇಳೋದು. ಆದರೆ ಇಲ್ಲಿ ಒಂದು ಪ್ರೂಫ್, 9 ವರ್ಷದ ಒಂದು ಮಗುಗೆ ಒಂದು ಮಗು ಆಗಿರೋದು ಕಣ್ಮುಂದೆ ಕಾಣಿಸ್ತಾ ಇರುವಂಥ ವಿಡಿಯೋ ಇದು. ಇದಕ್ಕಿಂತ ಪ್ರೂಫ್ಗಳು ಇನ್ನೇನು ಕೊಡೋದಕ್ಕೆ ಆಗೋದಿಲ್ಲ ಅನ್ಕೊಳ್ತೀನಿ. ಈ ಥರದ ಪ್ರೂಫ್ಗಳು ಎಷ್ಟೆಷ್ಟೋ ಇರುತ್ತೆ. ಕೆಲವೊಂದನ್ನು ನಂಬೋದು, ಬಿಡೋರು ಬಿಡ್ಬೋದು. ಇನ್ನು ಅಪ್ಪ ತನ್ನ ಮಗಳನ್ನೇ ಮದುವೆ ಆಗ್ತಾನೆ ಅನ್ನೋದಕ್ಕೂ ಕೆಲವೊಂದು ವಿಡಿಯೋಗಳು ಬಂದಿದೆ. ಈ ವಿಡಿಯೋನು ನೀವು ನೋಡಿರ್ತೀರಾ. कि मेरी बेटी कहीं और जाएगी, वहाँ परेशान हो, इससे अच्छा मैंने इससे शादी कर ली है। और अब ये ना 2 महीने से प्रेग्नेंट भी है। प्रेग्नेंट तो ये हो रही है। अब वो ना घर वाले जो है, बाहर वाले रिश्तेदार जो है वो मान नहीं रहे हमारी बात। तो मैडम ಈ ವಿಡಿಯೋನು ಕೇಳಿದ್ರಲ್ಲ, ಇದು ಕಾಲಜ್ಞಾನದಲ್ಲಿ ತಿಳಿಸಿದ್ದಂಥದ್ದು. ತಂದೆ ಮಗಳನ್ನ ಮದುವೆ ಆಗುವಂಥ ಕಾಲ ಬರುತ್ತೆ ಅಂತ. ಇದು ಯಾವ ಧರ್ಮದಲ್ಲಿ ಆಚರಣೆ ಇದೆಯೋ ಪರವಾಗಿಲ್ಲ ಬಿಡಿ, ಆದರೆ ಈ ಥರದ್ದೆಲ್ಲ ಕಣ್ಮುಂದೆ ನೋಡ್ತಾ ಇದ್ದೀವಿ. ಈಗ ಇದೇ ಕಾಲಜ್ಞಾನದ ಅಂತ್ಯದ ಸಮಯ ಅಂತ ಅದಕ್ಕೆ ಎಲ್ಲರಿಗೂ ಅನಿಸ್ಬಿಟ್ಟಿರೋದು. ಈ ಥರ ಅಧರ್ಮ ಅನೀತಿ ಎಲ್ಲ ನಡೀತಾ ಇರೋದ್ರಿಂದ ಇದೇ ಕೆಟ್ಟದು. ಕೊನೆಗಾಲದಲ್ಲಿ ಇದೀವೇನೋ ಅಂತ ಅನಿಸುತ್ತೆ. ಇಲ್ಲ, ಕೊನೆಗಾಲದ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀವಿ. ಒಂದೊಂದಕ್ಕೂ ಒಂದು ಟೈಮ್ ಪೀರಿಯಡ್ ಇರುತ್ತಲ್ಲ, ಆ ಪೀರಿಯಡ್ನ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀವಿ ಅನ್ನೋದನ್ನ ನಾವು ತಿಳ್ಕೊಬೇಕಷ್ಟೇ. ಕೆಲವಷ್ಟಕ್ಕೆ ಡಿಸ್ಕಷನ್ ಮಾಡಿದಾಗಲೂ ಉತ್ತರಗಳು ಸಿಗೋದಿಲ್ಲ. ಈ ಒಂದು ಡಿಸ್ಕಷನ್ ನಾನು ನೋಡಿದಾಗ ಅನ್ನಿಸ್ತು, ಹೌದು, ನೀವು ಒಂದ್ಸಲ ಡಿಸ್ಕಷನ್ ನೋಡಿ ಅರ್ಥ ಆಗುತ್ತೆ. ಏನು ಅಂದ್ರೆ 2000 ಇಸ್ವಿಯಿಂದ ನಾವಿವಾಗ ಆಲ್ರೆಡಿ ದ್ವಾಪರಯುಗದಲ್ಲಿದ್ದೀವಿ. ಅಲ್ಲ, ಈಗ ನೀವು ಹೇಳೋ ಪ್ರಕಾರ ಇದು ದ್ವಾಪರಯುಗ. ಹೌದು. ಸೊ ಈಗ ಜನರು, ಈಗ ನಾವು ಹೇಳ್ತಾ ಇದೀವಿ ಅಂತ ಮಾತ್ರ ಜನಕ್ಕೆ ನಂಬಕ್ ಸಾಧ್ಯ ಇಲ್ಲ. ಸೊ ಇದು ದ್ವಾಪರಯುಗ ಅನ್ನೋದಕ್ಕೆ ಅವ್ರಿಗೆ ಏನ್ ಸಾಕ್ಷಿ ನಾವು ಕೊಡ್ಬೋದು? ನನ್ನ ಹತ್ರ ಪಕ್ಕ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಾನು ತೋರಿಸಿ ಹೇಳ್ತೀನಿ. ನೀವು ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಈಗ ನಾನು ಗೂಗಲ್ ಓಪನ್ ಮಾಡಿದೆ, ಅಲ್ಲಿ ಇವಾಗ ಸರ್ಚ್ ಮಾಡಿ ಲಾರ್ಡ್ ಶ್ರೀರಾಮ್ ಯಾವಾಗ ಬರ್ತಾಗಿ 10th January 5114 BCE, ಅಂದ್ರೆ ಬಿಫೋರ್ ಕ್ರೈಸ್ಟ್ 2025. ಅಂದ್ರೆ ರಾಮ ಹುಟ್ಟಿ ಇವತ್ತಿಗೆ 7139 ವರ್ಷಗಳಾಗಿದೆ. ಸರಿನಾ? ಈಗ ಕೃಷ್ಣ ಇದು ಬರ್ತೀವಿ. ಸೊ ಬರ್ತೀಯ ಅರೌಂಡ್ 3228 BCE. ಓಕೆ, 5253 ಇಯರ್ಸ್ ಇವತ್ತಿಗೆ ಆಗಿದೆ ಕೃಷ್ಣ ಹುಟ್ಟಿ. ಓಕೆ, ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ, ನಿಮಗೂ ಗೊತ್ತಿರೋ ಹಾಗೆ ರಾಮ ಇದ್ದಿದ್ದು ಯಾವ ಯುಗ? ರಾಮ ಆಬ್ವಿಯಸ್ಲಿ ತ್ರೇತಾಯುಗ, ಅದಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಹೌದು. ಕೃಷ್ಣ ಇದ್ದಿದ್ದು ದ್ವಾಪರಯುಗ. ಹೌದಲ್ವಾ? ಈಗ ರಾಮನಿಂದ ಕೃಷ್ಣನಿಗೆ ಎಷ್ಟು ವರ್ಷ ಡಿಫ್ರೆನ್ಸ್ ಇದೆ? ಆಲ್ಮೋಸ್ಟ್ ಒಂದು 2500 ಇಯರ್ಸ್. 2500 ಇಯರ್ಸ್. ಹಾಗಂದ್ರೆ ತ್ರೇತ್ರದಿಂದ ದ್ವಾಪರಕ್ಕೆ ಬರೀ ಕೇವಲ 2000 ಸಮಥಿಂಗ್ ಎಷ್ಟು ಹೇಳಿದ್ರೆ 2000 ಅರೌಂಡ್ 2000 ಇಯರ್ಸ್ ಡಿಫ್ರೆನ್ಸ್ ಇದೆ ಅಂತ ಅಂದ್ರೆ ಕಲಿಯುಗ ನಿಮಗೆ 4 ಲಕ್ಷ ವರ್ಷ ನಡೆಯುತ್ತೆ. ಈ ಥರ ಡಿಸ್ಕಷನ್ ಎಷ್ಟೋ ಕಡೆ ನಡೀತಾ ಇದೆ. ಯಾವುದು ನಂಬಬೇಕು, ಯಾವುದು ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕಾರಣ ಗೂಗಲಲ್ಲಾಗ್ಬೋದು, ಕೆಲವಷ್ಟು ಬುಕ್ಗಳಲ್ಲಾಗ್ಬೋದು, ತಪ್ಪು ಮಾಹಿತಿಗಳನ್ನು ಪ್ರಿಂಟ್ ಆಗಿ ಜನರಿಗೆ ಹಂಚಿಕೆ ಆಗೋಗಿದೆ. ಇದೇ ನೆಗೆಟಿವ್ ಥಿಂಗ್ಸ್ ಅನ್ಕೊಳ್ಳಿ. ಏಕೆಂದರೆ ಒಂದು ವಿಷಯದ ಬಗ್ಗೆ ಜನಕ್ಕೆ ನಂಬಿಕೆ ಹೋಗ್ಬೇಕು ಅಂದರೆ ಅದು ನೆಗೆಟಿವ್ ಆದಾಗ ಜನರಿಗೆ ಅದ್ರ ಬಗ್ಗೆ ನಂಬಿಕೆ ಹೋಗುತ್ತೆ. ಅಂತ ನೆಗೆಟಿವ್ ವಿಷಯಗಳೇ ಇವುಗಳು ಕೂಡ. ಇವುಗಳು ಜನರ ಮಧ್ಯೆ ಹರಿದಾಡ್ತಾ ಇದೆ. ಜನಕ್ಕೆ ಯಾವುದ್ರ ಬಗ್ಗೆನೂ ನಂಬಿಕೆ ಅನ್ನೋದೇ ಹೊರಟೋಗುತ್ತೆ. ಇದರಿಂದ ಪರಿಣಾಮಗಳು ಏನಾಗ್ತಾ ಇದ್ದಾವೆ ಅನ್ನೋದನ್ನ ನಾವು ಕೂಡ ನೋಡ್ಬೋದು. ಎಷ್ಟೋ ಜನ ಧರ್ಮ ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಗೆ ಈ ಧರ್ಮನೇ ಬೇಡ, ಈ ಧರ್ಮದಲ್ಲಿ ಬರೀ ಸುಳ್ಳು, ಬರೀ ಬುರುಡೆಗಳು ಎಲ್ಲ ಇರೋದ್ರಿಂದ ನಾವು ಇಂಥ ಧರ್ಮದಲ್ಲಿ ಯಾಕಿರಬೇಕು ಅಂತಾನೆ ಎಷ್ಟೋ ಜನ ಧರ್ಮ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಈ ವಿಷಯಗಳ ಬಗ್ಗೆನೇ ನಾವು ತಿಳಿಸ್ತಾ ಇರೋದು. ಯಾವುದು ನಂಬಬೇಕು, ಯಾವುದನ್ನು ಬಿಡಬೇಕು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಹುಡ್ತಾ ಇದೆ. ಕಾರಣ
ಗೂಗಲಲ್ಲಿ ಆಗ್ಬೋದು, ನಾವು ಓದ್ತಾ ಇರೋ ಬುಕ್ಗಳಲ್ಲಿ ಆಗ್ಬೋದು, ಜನ ಪ್ರಿಂಟ್ ಮಾಡಿಸಿರೋ ಬುಕ್ಗಳಲ್ಲಿ ಕೆಲವಷ್ಟು ಡೇಟಾ ತಪ್ಪಿದೆ, ವಿಷಯಗಳು ತಪ್ಪಿದೆ. ಇವುಗಳಿಂದನೇ ಜನ ಕನ್ಫ್ಯೂಷನ್ ಆಗಿ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾಕೆ ಈ ಯುಗದಲ್ಲಿದ್ದೀವಿ, ಯಾಕೆ ಇದನ್ನು ಫಾಲೋ ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಬ್ಬೊಬ್ಬರು ಅವ್ರ ಮನ್ಸಿಗೆ ಬಂದಂಗೆ ಮಾತಾಡೋದ್ರಿಂದ ನಾವು ಯಾವುದನ್ನು ಫಾಲೋ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನಲ್ಲಿ ಇದ್ದೀವಿ. ಇದೇ ನಮ್ಮ ಸುತ್ತಮುತ್ತ ಇರುವಂಥ ನೆಗೆಟಿವಿಟಿ ನಮ್ಮ ಮೈಂಡಲ್ಲಿ ಆ ನೆಗೆಟಿವಿಟಿನ ತುಂಬುತ್ತೆ. ಸತ್ಯ ಅನ್ನೋದನ್ನ, ಈ ಸುಳ್ಳು ಅನ್ನೋದು ಮುಚ್ಚಾಕೋ ಕೆಲಸ ಮಾಡುತ್ತೆ. ಸತ್ಯದ ದಾರಿ ಅನ್ನೋದೇ ಸಿಗೋದಿಲ್ಲ. ಇದಕ್ಕೆ ಎಕ್ಸಾಂಪಲ್ ಅನ್ನೋ ಹಾಗೆ ಎಷ್ಟೆಷ್ಟೋ ವಿಡಿಯೋಗಳು ಓಡಾಡ್ತಾ ಇದೆ ಬಿಡಿ. ಅದಕ್ಕೆ ಎಕ್ಸಾಂಪಲ್ ಅನ್ನೋ ಹಾಗೆ ವಿಶ್ವದಲ್ಲಿ ಭಾರಿ ದೊಡ್ಡ ಬದಲಾವಣೆ, ಗ್ಲೋಬಲ್ ಶಿಫ್ಟ್, ವೈ ಮೋರ್ ಪೀಪಲ್ಸ್ ಆರ್ ಲೀವಿಂಗ್ ರಿಲಿಜಿಯನ್ ಅಂತೇಳಿ ಮಸ್ತ್ ಮಗದಲ್ಲಿ ಒಂದು ವಿಡಿಯೋ ಹಾಕಿದರೆ, ನೀವು ಈ ವಿಡಿಯೋ ನೋಡ್ಬೋದು. ಈ ವಿಡಿಯೋದಲ್ಲಿ ಡೀಟೇಲ್ಸ್ ಆಗ್ತಾ ಹೋಗ್ತಾರೆ. ಎಲ್ಲರೂ ಧರ್ಮಗಳನ್ನ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗ್ತಾ ಇದ್ದಾರೆ. ಹಾಗಿದ್ರೆ ಯಾವ ಮತದ ಜನ ಜಾಸ್ತಿ ನಂಬಿಕೆ ಕಳ್ಕೊಳ್ತಾ ಇದ್ದಾರೆ, ಯಾವ ಮತ ಅಥವಾ ಧರ್ಮವನ್ನ ಜನ ಇನ್ನೂ ಶ್ರದ್ಧೆಯಿಂದ ಫಾಲೋ ಮಾಡೋಕೆ ಶುರು ಮಾಡಿದ್ದಾರೆ, ಇನ್ನು ಜಾಸ್ತಿ ಸಂಖ್ಯೆ ಜಾಸ್ತಿ ಯಾರ್ದಾಗ್ತಿದೆ? ಹಿಂದೂ ಕಥೆ ಏನು, ಮುಸ್ಲಿಂ ಕಥೆ ಏನು, ಕ್ರೈಸ್ತ, ಜೈನ, ಬೌದ್ಧ ಇವರ ಕಥೆ ಏನು? ಯಾರ ಸಂಖ್ಯೆ ಕೆಳಗಿಲ್ಲ ಅಂತ ಹೇಳಿದ ಪರ್ಸೆಂಟೇಜ್ ವೈಸ್ ಕೆಲಗಿಂತಲೂ ಕಮ್ಮಿ ಜನ ಧಾರ್ಮಿಕ ನಂಬಿಕೆಯನ್ನ. ಈಗ ಅದರಲ್ಲಿ 30% ಜನ ಧರ್ಮದಿಂದ ಹೊರಗೆ ಹೋಗಿದ್ದಾರೆ, ಕ್ರಿಶ್ಚಿಯಾನಿಟಿ ಬಿಟ್ಟು ಹೊರಗೆ ಹೋಗಿದ್ದಾರೆ, 4% ಆ್ಯಡ್ ಆಗಿದ್ದಾರೆ. ಸೊ ಕೆನಡಾದಲ್ಲೀಗ ಕ್ರೈಸ್ತ ಧರ್ಮ ಫಾಲೋ ಮಾಡೋರ ಸಂಖ್ಯೆ 48%ಗೆ. ಈ ಥರದ್ದು ಎಷ್ಟೆಷ್ಟು ಕಂಟೆಂಟ್ಗಳು ಈಗ ಓಡ್ತಾ ಇದೆ. ಕಾರಣ ಎಷ್ಟೋ ಜನ ಧರ್ಮ ಬಿಟ್ಟು ಆಚೆ ಹೋಗ್ತಾ ಇದ್ದಾರೆ. ಕಾರಣ ಅದರಲ್ಲಿರುವಂಥ ಎಷ್ಟೆಷ್ಟೋ ಸುಳ್ಳು ಇನ್ಫಾರ್ಮೇಷನ್ಗಳು ಪ್ಲಸ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ನೆಗೆಟಿವಿಟಿ ಅನ್ನೋದು ಮೈಂಡಲ್ಲಿ ಉಳ್ಕೊಳ್ತಾ ಇದೆ. ಇದಕ್ಕೋಸ್ಕರನೇ ಎಲ್ಲರೂ ಕೂಡ ಎಷ್ಟೋ ಜನ ಧರ್ಮ ಬಿಟ್ಟು ಆಚೆ ಹೋಗ್ತಾ ಇದ್ದಾರೆ. ಈವನ್ ನಮ್ಮ ದೇಶದಲ್ಲೂ ಇದು ಆಗ್ತಾ ಇದೆ. ಕಾರಣ ಹೇಳಿದ್ನಲ್ಲ, ಈ ಥರ ನೆಗೆಟಿವಿಟಿ ವಿಷಯಗಳನ್ನ ಜನರ ಮೈಂಡಲ್ಲಿ ತುಂಬ್ತಾ ಇದ್ದಾರೆ. ನಮ್ಮಲ್ಲೇ ಕನ್ಫ್ಯೂಷನ್ ಅನ್ನು ಕ್ರಿಯೇಟ್ ಆಗಿ ನಾವು ಯಾವುದನ್ನು ಫಾಲೋ ಮಾಡಬೇಕು, ಇದು ಸರಿನಾ ತಪ್ಪಾ ಅನ್ನೋದು ಗೊತ್ತಾಗದೆ ಧರ್ಮ ಬಿಟ್ಟು ಬೇರೆ ಧರ್ಮದ ಕಡೆ ಯೋಚನೆ ಮಾಡುವಂಥ ಟೈಮ್ ಬಂದಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಥರದ್ದು ಎಷ್ಟೆಷ್ಟು ವಿಷಯಗಳು ನಡೀತಾ ಇದೆ, ನಿಮಗೆ ತಿಳಿಸೋ ಕೆಲಸ ನಾವು ಮಾಡ್ತಾ ಇರ್ತೀವಿ. ಆದರೆ ಒಂದು ಸಲ ಯೋಚನೆ ಮಾಡಿ ಸತ್ಯವಾದದ್ದು ಯಾವುದು ಅನ್ನೋದನ್ನ ಅರ್ಥಕೊಂಡು ಒಂದ್ಸಲ ಡಿಸ್ಕಸ್ ಮಾಡಿ ಒಂದು 4 ಜನ ಜೊತೆ ಆಮೇಲೆ ಅದನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿ ಅಷ್ಟೇ. ಇನ್ನು ಈ ಥರದ್ದು ಎಷ್ಟೆಷ್ಟೋ ವಿಷಯಗಳಿದೆ ತಿಳ್ಕೊಳ್ತಾ ಇರಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.